ಸಮುದ್ರದಾಳದಲ್ಲಿ ರಾಷ್ಟ್ರಧ್ವಜ ಅನಾವರಣ. ಅಂಡಮಾನ್ ಸಾಗರದಲ್ಲಿ ಕನ್ನಡಿಗನ ಸಾಹಸ. ಗಿನ್ನಿಸ್ ದಾಖಲೆ ನಿರ್ಮಿಸಿದ ಶರತ್ ಆರಾಶು. ಅಂಡಮಾನ್ ಸಾಗರದ ಆಳದಲ್ಲಿ ರಾಷ್ಟ್ರಧ್ವಜವನ್ನ ಅನಾವರಣಗೊಳಿಸುವ ಮೂಲಕ ಕನ್ನಡಿಗ ಶರತ್ ಆರಾಶು ವಿಶಿಷ್ಟ ಸಾಹಸವನ್ನ ಮೆರೆದಿದ್ದಾರೆ. ಸಮುದ್ರದಾಳದಲ್ಲಿ ರಾಷ್ಟ್ರಧ್ವಜವನ್ನ ಅನಾವರಣಗೊಳಿಸುವ ಈ ವಿಶೇಷ ಸಾಹಸದಲ್ಲಿ ಶರತ್ ಆರಾಶು ಸೇರಿದಂತೆ ಸಾಹಸಿಗರ ತಂಡ ಭಾಗವಹಿಸಿತ್ತು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮುದ್ರದಾಳದಲ್ಲಿ ನಡೆದ ಈ ಸಾಹಸದಲ್ಲಿ ನೀರಿನ ಆಳದಲ್ಲಿ ರಾಷ್ಟ್ರಧ್ವಜವನ್ನ ಅನಾವರಣಗೊಳಿಸಲಾಯಿತು. ದೇಶಭಕ್ತಿ ಹಾಗೂ ಸಾಹಸದ ಮನೋಭಾವವನ್ನ ಸಾರುವ ವಿಶಿಷ್ಟ ಪ್ರಯತ್ನ ಇದೀಗ ಎಲ್ಲರ ಗಮನವನ್ನ ಸೆಳೆಯುತ್ತಿದೆ. ರಾಷ್ಟ್ರಧ್ವಜಕ್ಕೆ ಗೌರವ, ಸವಾಲುಗಳಿಂದ ಕೂಡಿದ್ದ ಸಮುದ್ರದಾಳದ ಸಾಹಸವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಶರತ್ ಆರಾಶು ಈ ಮೂಲಕ ತಮ್ಮ ಸಾಹಸ ಮನೋಭಾವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ರಾಷ್ಟ್ರಧ್ವಜವನ್ನ ಸಮುದ್ರದಾಳದಲ್ಲಿ ಅನಾವರಣಗೊಳಿಸಿದ ಕ್ಷಣ ಇಡೀ ತಂಡಕ್ಕೆ ಹೆಮ್ಮೆಯ ಕ್ಷಣವಾಗಿತ್ತು. ಇದು ನನ್ನ ಬದುಕಿನ ಹೆಮ್ಮೆಯ ಕ್ಷಣ. ಶರತ್ ಆರಾಶು. ಸಮುದ್ರದಾಳದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನ ಅನಾವರಣಗೊಳಿಸುವ ಅವಕಾಶ ಸಿಕ್ಕಿದ್ದು ಹೆಮ್ಮೆಯ ಸಂಗತಿ. ಈ ಸಾಹಸ ನನ್ನ ಬದುಕಿನ ಮರೆಯಲಾಗದ ಅನುಭವ ಎಂದು ಶರತ್ ಆರಾಶು ತಿಳಿಸಿದ್ದಾರೆ. ಸಮುದ್ರದಾಳದಲ್ಲಿ ರಾಷ್ಟ್ರಧ್ವಜ ಅನಾವರಣಗೊಳಿಸಿದ ಈ ಸಾಹಸ ಕನ್ನಡಿಗರ ಹೆಮ್ಮೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಶ್ರೀ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.